ಇಷ್ಟೆಲ್ಲ ತಪ್ಪಾಯ್ತಾ ನನ್ನಿಂದ? ಅದಕ್ಕೆ ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ. ಏನಂತ ಕಮೆಂಟ್ ಬಂತು? ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಂಡು. ಲೆಟ್ಸ್ ಬಿಗಿನ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಮೀ ಚೈತ್ರ ಹಿರೇಮಠ್. ಮೊದಲಿಗೆ 100 ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಆಲ್ಮೋಸ್ಟ್ ಒಂದಿಷ್ಟು ಜನ ವಿಡಿಯೋಸ್ ನೋಡಾತ್ತೀರಿ, ಕೆಲವೊಂದಿಷ್ಟು ವ್ಯೂಸ್ ಬರ್ತಿಲ್ಲ. ಇವಾಗ ರೀಸೆಂಟಾಗಿ ಹಾಕಿದ ಒಂದೆರಡು ಮೂರು ವಿಡಿಯೋಕ್ಕೆ ಇದು ಮಿಸ್ಟೇಕ್ ಮಾಡ್ತೀನಿ, ಸರಿ ಮಾಡ್ಕೊ ಅಂತೇಳಿ ಹಾಕಿದ್ರಿ. ಸೊ ಅದೇ ಮಿಸ್ಟೇಕ್ಸನ್ನ ನಾನಿಲ್ಲಿ ಕ್ಲಿಕ್ ಮಾಡ್ಕೊಂಡು ಇವತ್ತು ಡಿಸ್ಕಷನ್ ಅಂತೇನಿಲ್ಲ, ಏನು ಹೇಳಿದ್ರಿ, ನನ್ನ ರೆಸ್ಪಾನ್ಸ್ ಅದಕ್ಕೇನು, ಸೊ ನಾನೇನು ತಿದ್ಕೋಬೇಕಾ ಅಂತೇಳಿ. ನಾನು ಜಾಸ್ತಿ ಬ್ಲೆಸ್ಡ್ ಅಂತ ಹೇಳ್ಬೋದು, ಯಾಕಂದ್ರೆ ನನ್ನ ಇಷ್ಟು ಚೆನ್ನಾಗಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಒಂದೆರಡು ವಿಡಿಯೋನ ನೀಟಾಗಿ ನೋಡಿ ಸಜೆಸ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಯಾರೂ ಹರ್ಟ್ ಆಗೋ ಥರ ಯಾರೂ ಹೇಳಿಲ್ಲ. ಸೊ ಇದನ್ನ ಇಂಪ್ರೂವ್ ಮಾಡ್ಕೋ, ಇದು ಚೆನ್ನಾಗಿ ಮಾಡು, ಈ ಥರ ಎಕ್ವಿಪ್ಮೆಂಟ್ ಬಳಸ್ ಅಂತ ಹೇಳಿದ್ರಿ. ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಫಸ್ಟಿಗೆ ಧ್ವನಿನ ಕರೆಕ್ಟ್ ಇಟ್ಕೋರಿ. ನೆಕ್ಸ್ಟ್ ಅಕ್ಷರ ನುಂಗ್ಬೇಡ ಅಂತೇಳಿ ಇದನ್ನು ಸುಜಾತ ಅವ್ರು ಹೇಳಿದ್ದಾರ. ಇದನ್ನು ಟ್ರೈ ಮಾಡ್ತೀನಿ. ಧ್ವನಿ ಕೆಲವೊಮ್ಮೆ ಮೇನ್ ಆಗ್ತದೆ ಅಂದರೆ ನಾನು ನೈಟ್ ವಿಡಿಯೋ ಸ್ಟಾರ್ಟ್ ಮಾಡ್ಕೋತೀನಿ, ಹಾಗಾಗಿ ಅಕ್ಕಪಕ್ಕ ಮಲ್ಕೊಂಡಿರ್ತಾರೆ, ಏನು ಡಿಸ್ಟರ್ಬೆನ್ಸ್ ಅಂತೇಳಿ ನಾನೇನು ಮಾಡ್ತೀನಿ, ಧ್ವನಿನ ಕಮ್ಮಿ ಇಟ್ಕೊಂಡು ಮಾತಾಡೋಕ್ಕೆ ಟ್ರೈ ಮಾಡಿದೆ. ಸೊ ಹಾಗಾಗಿ ಅದು ಮಣ್ಣಿಗೆ ವಿಡಿಯೋ ಸ್ವಲ್ಪ ಧ್ವನಿ ಕಡಿಮೆ ಬಂದದ. ಸರಿ, ನೆಕ್ಸ್ಟ್ ವಿಡಿಯೋದಾಗ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಆ್ಯಂಡ್ ಭೀಮಾ ಕಾಣೋರ ನಮ್ಮ ಭಾಷೆ ಮಾತಾಡೋ, ಯಾಕಂದ್ರೆ ಫಾರ್ಮಲ್ ಫುಲ್ ಪುಸ್ತಕೀಯ ಹೊಂಟದ ಭಾಷೆ ಅಂತೇಳಿ. ನಂದೇನಿತ್ತಂದ್ರೆ ಎಲ್ಲರಿಗೂ ನಂದು ಲಾಗ್ಸ್ ಅಥವಾ ನನ್ನ ವಿಡಿಯೋಸ್ ಮುಟ್ಟಬೇಕು, ಯಾಕಂದ್ರೆ ಒಂದು ಲೊಕ್ಯಾಲಿಟಿಗೆ ಸ್ಟಿಕ್ ಆಗುತ್ತೆ ಅಂದ್ಕೊಂಡಿದ್ದೆ. ಇಲ್ಲಿ ನನ್ನ ಭಾಷೆ ನನ್ನ ಹೆಮ್ಮೆ. ಸರಿ, ನೆಕ್ಸ್ಟ್ ಟೈಮ್ ಇದನ್ನು ಇಂಪ್ರೂವ್ ಮಾಡ್ಕೋತೀನಿ. ಡೇ ಇನ್ ಲೈಫ್ ಮಾಡಂತೇಳಿ ಸೃಷ್ಟಿ ಪಚ್ಚನವ್ರು ಹೇಳಿದ್ರು. ಸ್ಯಾಂಪಲ್ಗಂತೆ ನಿನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ಅನ್ಸುತ್ತಾ. ಸೊ ಅದು ನೋಡಿ ನಿಮ್ಗೆ ಏನು ಅನ್ಸುತ್ತೆ ಹೇಳ್ರಿ. ನಾನು ಸ್ವಲ್ಪ ಅದ್ರೊಳಗೇನು ಇಂಪ್ರೂವ್ ಮಾಡ್ಕೋಬೇಕು, ಕಂಟೆಂಟ್ ಇನ್ನೂ ಕೊಡ್ಬೇಕು ಅನ್ಸುತ್ತೆ. ಸೊ ಕಂಟೆಂಟ್ ಅಂತ ಏನು ಹೇಳ್ತೇನೆ ಅಂದ್ರೆ, ಆ ವಿಡಿಯೋದಾಗ ಏನಾದರೂ ಅಟ್ಲೀಸ್ಟ್ ಒಂದು ಇಂಪ್ರೂವ್ಮೆಂಟ್ ಅಂತ ಏನಾದ್ರು ಇರಬೇಕು. ನಾ ಹಾಗೆ ಹಾಕಾಕತ್ತೀನಿ ಅನ್ಕೋತೀನಿ. ನೋಡೋ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಚೆನ್ನಾಗಿ ಹಾಕ್ತೀನಿ. ಅದೊಂದು ಸ್ಯಾಂಪಲ್ ವಿಡಿಯೋ ನೋಡಿ ಹೇಳ್ರಿ ಪಚ್ಚನ್ನವರು. ಸೊಟ್ಟು ಕೂರ್ತಿ ಅಂತೇಳಿ ಒಬ್ರು ದಾನೇಶ್ವರ ಹೇಳ್ಯಾರ. ನಂಗೆ ಏನಾಗ್ಬಿಟ್ಟದಂದ್ರೆ ಇಷ್ಟು ದಿವಸ ನಂದು ರೂಢಿ ಹಿಂಗೆ ಸೆಲ್ಫಿ ತಕ್ಕೊಂಡು ರೂಢಿ ಆಗ್ಬಿಟ್ಟದ. ಈಗ ಸಡನ್ ನೋಡಿ ಈಗ ಕೂಡ ಸೊಟ್ಟು ಕೂತೀನಿ. ಇದು ಈ ಥರ ಬಂದು ಹಿಂಗೆ ನೋಡ್ಬೇಕಂದ್ರೆ ಇಟ್ ಟೇಕ್ಸ್ ಟೈಮ್ ಅನ್ಕೋತೀನಿ. ನೋಡು ನೆಕ್ಸ್ಟ್ ವಿಡಿಯೋದಾಗ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಎಲ್ಲ ನೆಕ್ಸ್ಟ್ ಅಂತೀನಿ, ಯಾಕಂದ್ರೆ ಇಂಪ್ರೂವ್ಮೆಂಟ್ ಆಗ್ಬೇಕು ನಾನು. ಆ್ಯಂಡ್ ಭಯ ಜಾಸ್ತಿ ಕಣ್ಪಿಳಕಿಸ್ತೀರ ಅಂತೇಳಿ ಒಬ್ರು ಹೇಳ್ಯಾರ. ಕಂಟೆಂಟ್ ಅಂದರೆ ನನ್ನ ವಿಡಿಯೋಕಿನ ಕಣ್ಣನ್ನು ಅಬ್ಸರ್ವ್ ಮಾಡ್ತಾರ, ಯೂಟ್ಯೂಬ್ ಇಷ್ಟು ಇದು ಇರ್ತದೆ ಅಂತೇಳಿ ಇವತ್ತು ಗೊತ್ತಾಯ್ತು ನಂಗೆ. ಸರಿ, ಸ್ವಲ್ಪ ಕಣ್ಣನ್ನು ನೀಟಾಗಿ ಇಟ್ಕೊಂಡು ನೋಡೋಕೆ ಟ್ರೈ ಮಾಡ್ತೀನಿ. ಅದೇನಾಗ್ಬಿಡ್ತದೆ ಅಂದ್ರೆ ಕ್ಯಾಮ್ರಾ ಎಂದು ನೋಡ್ಲಾರ್ದಕ್ಕೆ ಇವು ಮಕ್ಳು ಸಡನ್ ಇಲ್ಲಿ ಟೈಮ್ ನೋಡೋದು, ಇಲ್ಲಿ ಕ್ಯಾಮ್ರಾ ನೋಡೋದು ಮಾಡಿದ್ನೆಲ್ಲ, ಹಂಗಾಗಿ ಕಣ್ಣು ಪಿಳಿ ಪಿಲ್ಕಿಸ್ತೀನಿ. ಅಕ್ಷರ ನುಂಗ್ತೀನಿ ಅಂತೇಳಿ ಹೇಳಿದ್ರಿ, ನೋಡೋಣ ಅಕ್ಷರನ ಚೆನ್ನಾಗಿ. ಮತ್ತು ಕಂಟೆಂಟ್ ಕದಿತೀರಾ, ಕಾಪಿರೈಟ್. ಇಲ್ಲಿ ನೋಡ್ರಿ, ಕಂಟೆಂಟ್ ಕದಿತೀರಾ ಅನ್ನೋಕ್ಕಿಂತ ಹೆಚ್ಚಾಗಿ ಏನು ಅನ್ಸುತ್ತೆ ಅಂದ್ರೆ, ಇವಾಗ ಒಂದು ಫಿಲ್ಮನ್ನು ಥಿಯೇಟ್ರಿಗೆ ಬಂದಿರ್ತದೆ, ಅದನ್ನೇ ತೊಗೊಂಡು ಕಾಪಿ ಹಾಕಿ ಇಲ್ಲಿ ಇದು ಮಾಡಿಬಿಟ್ಟು ಅದು ಕಾಪಿರೈಟ್. ಬಟ್ ಇಲ್ಲಿ ಏನಾಗ್ತದೆ ಅಂದರೆ, ಈಗ ಒಂದು ಯಾವುದೋ ಫೋನ್ ರಿಲೀಸ್ ಆಗ್ಯದ, ಒಂದು ಐಫೋನ್ ಬಗ್ಗೆ ಸುಮಾರು ಜನ ಮೊನ್ನೆ ವಿಡಿಯೋ ಮಾಡಿದ್ರು, ಒಂದು ಆರೆಂಜ್ ಕಲರ್ದು ಯಾವುದು. ನನಗಂತೂ ಟೆಕ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ, ಎಷ್ಟೋ Pro 17 ಅದೇ ಇರ್ಬೇಕದ, 16 17 ಅದ. ಸೊ ಈ ಥರ ವಿಡಿಯೋಸ್ ಬಂದಾಗ, ಸೊ ಅದು ಒಬ್ಬರು ಮಾಡಿದ ಕಂಟೆಂಟ್ನ ಒಬ್ಬರು ಮಾಡ್ತಾ ಹೋಗ್ತಾರೆ. ಇಲ್ಲಿ ಏನಾಗ್ತದೆ ಅಂದರೆ, ನಾನು ಉಪ್ಪು ನೀರು ಅಂತೇಳಿ ಆಲ್ಮೋಸ್ಟ್ ಕನ್ನಡದಾಗ ಏನೋ ಇಬ್ಬರು ಮಾಡಿರ್ಬೇಕು ಅನ್ಕೋತೀನಿ ಅದನ್ನು. ಸೊ ನಾನೇನು ಮಾಡೀನಿ ಅಂದ್ರೆ, ನಂದು ಒಂದು ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇರ್ತದೆ ಅಂತೇಳಿ ಅದನ್ನು ಶೇರ್ ಮಾಡ್ಕೊಂಡೀನಿ ನಾನು. ಕಂಟೆಂಟ್ ಏನು ಕದ್ದಿಲ್ಲ, ಇದೇ ಹೇಳಬೇಕಿತ್ತು. ಸೊ ನನ್ನ ಎಕ್ಸ್ಪೀರಿಯೆನ್ಸನ್ನು ನಾನು ಇದ್ರ ಥ್ರೂ ಹೇಳ್ಕೊಂಡೀನಿ ನಾನು. ಒಂದು ಚೆನ್ನಾಗಿ ಒಂದು ಪ್ಲಾಟ್ಫಾರ್ಮ್ ಸಿಕ್ಕ್ಯದ, ನನಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತು, ಯಾವ ಥರ ಒಳ್ಳೇದಾಗ್ಯದ ಅಂತೇಳಿ. ಯುನಿಕ್ ಕಂಟೆಂಟ್ ಕೂಡ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್. ಚೆನ್ನಾಗಿ ಫುಲ್ ರೆಡಿಯಾಗಿ ಕೂತ್ಕೊರಿ. ಮೇಕಪ್ ಬಗ್ಗೆ ಹೇಳಿದಾರೆ ಇಲ್ಲೊಬ್ಬರು. ನಾ ಆಲ್ಮೋಸ್ಟ್ ಯಾವುದೇ ಥರ ಆದಂಥ ಫೌಂಡೇಶನ್ಸ್ ಹಚ್ಚೋದು ನೋಡಿರಿ. ಇವತ್ತು ಸ್ವಲ್ಪ ಚೆನ್ನಾಗಿ ರೆಡಿ ಆಗಿನ ಸ್ವಲ್ಪ ಲಿಫ್ಟಿಗೆ ಹಚ್ಕೊಂಬಂದಿನಿ, ಸ್ವಲ್ಪ ಅದು ಹೇರ್ ವಾಶ್ ಆಗಿ ಸ್ವಲ್ಪ ಸ್ಟಿಕ್ಕರ್ ಹಚ್ಕೊಂಬಂದಿನಿ. ಸೊ ಅದು ಈ ಒಂದು ಕಮೆಂಟ್ ಸಲುವಾಗಿ. ಏನಕ್ಕಂದ್ರೆ ಇಲ್ಲಿ ಕ್ಯಾಮ್ರಾ ಇರ್ತದ, ಜಾಸ್ತಿ ಓವರ್ ಮಾಡಿದ್ರು ನಮಗೆ ಪೆಟ್ಟೆ, ಯಾಕಂದರೆ ನಾವು ಡೈಲಿ ಲೈಫ್ ಯಾವ ಥರ ಹೊರಗಡೆ ಇರ್ತೀವಿ, ಸೊ ಹಾಗೆ ಇರಬೇಕಾಗ್ತದೆ ಅಂತೆ ನಾರ್ಮಲಾಗಿ ವಿಡಿಯೋ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಟೈಮ್ ಇಂಪ್ರೂವ್ಮೆಂಟ್ ಇರ್ತದೆ ಇದ್ರೊಳಗೂ. ಇಂಪ್ರೂವ್ಮೆಂಟ್ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಸ್ಕಿನ್ ಕೇರ್ ಜಾಸ್ತಿ ಮಾಡ್ತೀನಿ. ಸ್ಕಿನ್ ಕೇರ್ ಇಟ್ ಮೀನ್ಸ್
ಏನೂ ಸ್ಕಿನ್ ಬ್ಯಾರಿಯರ್ಸ್ ಇರಬಾರ್ದು, ಆಲ್ಮೋಸ್ಟ್ ಚೆನ್ನಾಗಿ ಇರಬೇಕಂತೆ ಟ್ರೈ ಮಾಡ್ತೀನಿ. ಮೇಕಪ್ಗೆ ನನಗೂ ಅಷ್ಟು ನಾಲೆಜ್ ಗೊತ್ತಿಲ್ಲ, ಯೂಸ್ ಮಾಡೋದು ನೆಕ್ಸ್ಟ್ ದಿನಗಳಲ್ಲಿ. ಮೈಕ್ ಯೂಸ್ ಮಾಡಿರಿ ಅಂತೇಳಿ ನನಗೆ ಹಮ್ನಿಯವ್ರು ಹಾಕಿದಾರ. ಮೈಕ್ ಹಮ್ನಿಯವರೇ, ನೀವು ನಮಗೆ 500 ಫಾಲೋವರ್ಸ್ ಮಾಡಿಕೊಡಿ, ಯಾಕಂದ್ರೆ ನಾನು 500 ಫಾಲೋವರ್ಸ್ ಮಾಡಿದ ತಕ್ಷಣ ಮೈಕ್ ತೊಗೋಬೇಕಂತೇಳಿ ಇಟ್ಕೊಂಡಿದ್ದೆ ಮನಸ್ಸೊಳಗೆ. ಒಮ್ಮಾಕ್ಲೆ ಹೌ ಮಾಡೋದು ಬೇಡ. ಒಮ್ಮೆ ಮೈಕ್ ತೊಗೊಂಡು ಮತ್ತು ಆಮೇಲೆ ಮತ್ತು ಮನ್ಸಿಗೆ ಸ್ವಲ್ಪ ಇದು ಆಗಿ ಮತ್ತು ಬಿಟ್ಬಿಟ್ಟು ಮತ್ತು ಇಷ್ಟೆಲ್ಲ ತೊಗೊಂಡ್ವಲ್ಲ ಅಂತ ಯಾಕೆ ಹರ್ಟ್. ಒಂದು ಸ್ವಲ್ಪ ದಿನಗಳ ಕಾದ ಮ್ಯಾಲೆ ತೊಗೋಬೇಕಂತೇಳಿ ನನ್ನ ಮನಸ್ಸೊಳಗೆ. ನೋಡೋಣ, ಚೆನ್ನಾಗಿ ಏನಾದರೂ ವ್ಯೂವರ್ಸ್ ಬಂದು ವಾಚ್ ಅವರ್ಸ್ ಏನಾದರೂ ಹೊಂಟು, ಇಲ್ಲಪ್ಪ ನಾನು ಯೂಟ್ಯೂಬ್ ಒಳಗೆ ಫಿಟ್ ಅದೀನಿ ಅಂತ ಅನಿಸ್ತಂದ್ರೆ ಮೈಕಂಡು ತೊಗೋದು. ಅದೇನು ಭಾಳ ಆಗೋದಿಲ್ಲ, ಮೇ ಬಿ 250 ಹಿಂಗೆ ಬೀಳ್ಬೋದು. ನೆಕ್ಸ್ಟ್ ದಿನಗಳಲ್ಲಿ ತೊಗೋತೀನಿ. ಥ್ಯಾಂಕ್ ಯು ಹಮ್ಮನಿ ಮೈಕನ್ನು ಯೂಸ್ ಮಾಡೋದಿದ್ದಕ್ಕೆ. ನೆಕ್ಸ್ಟ್ ಓನ್ಲಿ 1 ಪ್ಲೇಸಿಗೆ ಸ್ಟಿಕ್ ಆಗ್ತಾರಂತೆ ಅವ್ರು ಪೂರ್ಣ ಅನ್ನೋರು ಹಾಕಿದ್ರು. ಇಲ್ಲೇನಾಗ್ಬಿಟ್ಟದಂದ್ರೆ ನಾನಿರೋದು ಪಿ ಜಿ ಅಂತ ಆಲ್ರೆಡಿ ಲಾಸ್ಟ್ ವಿಡಿಯೋದಾಗ ಮೆನ್ಷನ್ ಮಾಡೀನಿ ನಾನು. ಇದು ತಗೊಳ್ಳಿದ್ರೆ ನನ್ನ ಬ್ರಷ್ ಇರ್ತಾವು, ಇದು ತಗೊಳ್ಳಿದ್ರೆ ಬಕೆಟ್ಸ್, ಇಲ್ಲೊಂದಿಷ್ಟು ಬುಕ್ಸ್. ಸೊ ಇಂಥದ್ರಾಗೂ ಯಾವುದೋ ಒಂದು ಗಾಡಿ ಸಿಗ್ತದದ್ರಿ, ಅದ್ರ ಪಕ್ಕ ಕೂತ್ಕೊಂಡು ವಿಡಿಯೋ ಮಾಡೋಕೆ ಟ್ರೈ ಮಾಡತ್ತೀನಿ. ನೋಡೋಣ ಎಲ್ಲಾದ್ರೂ ನೆಕ್ಸ್ಟ್ ಈ ಥರ ನೇಚರ್ ಎಲ್ಲಾದರೂ ಸಿಗ್ತದೆ ಅಲ್ಲಿ ಕುಂತು ವಿಡಿಯೋ ಮಾಡೋದು. ಹಂಗೇನಾದ್ರು ಚೆನ್ನಾಗಿ ಇನ್ಫಾರ್ಮೇಷನ್ ಅಂತಂದ್ರೆ ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಸ್ವಲ್ಪ ದಿನ ಇದಕ್ಕೆ ಅಡ್ಜಸ್ಟ್ ಆಗ್ರಿ. ಕ್ರಿಯೇಟ್ ಇನ್ಸ್ಟಾ ಐ ಡಿ ಅಂತೇಳಿ ಮನ್ವಿತಾ ಮತ್ತು ನೇತ್ರ ಇನ್ಸ್ಟಾ ಐ ಡಿ. ಹೌದು, ನಾನು ಇದನ್ನು ಜಾಸ್ತಿ ಕೇಳಿದ್ದೀನಿ. ಅಫ್ಕೋರ್ಸ್ ಎಲ್ಲ ವ್ಯೂಸ್ ಆಗಿರ್ಬೋದು, ಫಾಲೋವಿಂಗ್ ಜಾಸ್ತಿ ಇರೋದ ಇನ್ಸ್ಟಾ ಒಳಗೆ. ಬಟ್ ಯೂಟ್ಯೂಬ್ ಅಂತ ನನಗೆ ಮುಂಚೆಯಿಂದನೂ ಆಸೆ ಇತ್ತು. ಸೊ ಹಂಗಾಗಿ ಫಸ್ಟ್ ಇದನ್ನೇ ಕ್ರಿಯೇಟ್ ಮಾಡ್ಕೊಂಡೆ ನಾನು. ಇಲ್ಲೇನಾಗುತ್ತಂದ್ರೆ ನಾನು ಒಪ್ಕೋತೀನಿ ಇದನ್ನು, ಯಾಕಂದ್ರೆ ಅಲ್ಲಿ ಇನ್ಸ್ಟಾ ಒಳಗೆ ಅದೇ ಫಾಲೋವರ್ಸ್, ಇಲ್ಲಿ ಬಂದು ಸಬ್ಸ್ಕ್ರೈಬ್ ಮಾಡೋದಾಗಿರ್ಬೋದು. ನೋಡ್ತೀನಿ, ನನಗೇನಾದರೂ ಇನ್ಸ್ಟಾ ನೀಡಿತ್ತಪ್ಪ ಅಂದ್ರೆ ಕ್ರಿಯೇಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸಜೆಷನ್ಗೆ. ವಿಡಿಯೋ ಬ್ಲರ್ ಬರ್ತದ, ಕೈನ್ ಮಾಸ್ಟರ್ನ ಕ್ಯಾಪ್ಕಟ್ ಅಂತ ಆ್ಯಪನ್ನು ಯೂಸ್ ಮಾಡಿರಿ ಅಂತ ಹೇಳಿದ್ರಿ. ನನಗೆ ಅನಿಸೋದಿಲ್ಲ, ನಾವು ವಾಪಸ್ ಹೋಗಿ ವಿಡಿಯೋ ನೋಡಿದ್ರೆ ಅಷ್ಟೊಂದೇನು ಬ್ಲರ್ ಅನಿಸೋದಿಲ್ಲ. ಸೊ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇಟ್ಕೊಂಡು ನೋಡ್ರಿ, ಯಾಕಂದ್ರೆ ನಂದು ಆ್ಯಂಡ್ರಾಯ್ಡ್ ಫೋನ್ ಅದ. ಹಾಗಾಗಿ ಕ್ವಾಲಿಟಿನ ಸ್ವಲ್ಪ ನೀವೇ ಜಾಸ್ತಿ ಇಟ್ಕೊಂಡು ನೋಡೋಕೆ ಟ್ರೈ ಮಾಡಿರಿ. ಆ ಥರ ಏನಾದರೂ ವಿಡಿಯೋಸ್ ಬ್ಲರ್ ಅನಿಸಿದ್ರೆ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಆಲ್ಮೋಸ್ಟ್ ಒಂದು 10ರಿಂದ 11 ಈ ಥರ ತಿದ್ಕೋರಿ, ಈ ಥರ ಮಾಡಿರಿ ಅಂತೇಳಿ ಆಲ್ಮೋಸ್ಟ್ ಇದೆಲ್ಲ ಯೂಸ್ ಆಗ್ಯದ. ಇದ್ರೊಳಗೆ ಇಂಪ್ರೂವ್ ಯಾವ್ಯಾವ ಮಾಡ್ಕೋಬೇಕಂತೇಳಿ ಟಿಕ್ ಹಾಕೊಂಡೀನಿ. ಮೈಕ್ ತೊಗೊಳೋದು ನೆಕ್ಸ್ಟ್ ಒಂದಿಷ್ಟು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಆಗ್ತದೆ ಅನಿಸುತ್ತಿದ್ದು. ಸೊ ಭಾಷೆ ನಾನು ನಿಮ್ಗೆ ಆವಾಗಲೇ ಹೇಳಿದೆ, ನಾನು ಈ ಕ್ಯಾಮ್ರಾ ನೋಡಿದ ತಕ್ಷಣ ಒಂದು ಫಾರ್ಮಲ್ ಲ್ಯಾಂಗ್ವೇಜ್ ಬಂದುಬಿಡ್ತದೆ ಆಟೋಮೆಟಿಕಲಿ. ಇವತ್ತೊಂದು ಸ್ವಲ್ಪ ಇಂಪ್ರೂವ್ ಆಗೀನಿ, ಸ್ವಲ್ಪ ಓಪನ್ ಆಗಿ ಮಾತಾಡೀನಿ ಅಂತ ಅನ್ಕೊಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಏನಾದರೂ ಹೊಸ ವಿಷಯದೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಮೀ. ಬಾಯ್.